ಆಪ್ಷನ್ ಎಂಟ್ರಿ ಅಂದರೆ ಯಾವ ರೀತಿ ಇರಬೇಕಂತಂದರೆ ಈ ಒಂದು ಹುಡುಗನ ಸ್ಟೂಡೆಂಟ್ಸ್ ನೋಡಿದರೆ ಎಲ್ಲರೂ ಕೂಡ ಕಲ್ಕೋಬೇಕು. ಓಕೆ, ಈ ಒಂದು ಸ್ಟೂಡೆಂಟ್ಸ್ದು ಆಪ್ಷನ್ ಎಂಟ್ರಿ ನೋಡಿಬಿಟ್ಟು ನನಗೆ ತುಂಬ ಖುಷಿ ಆಯಿತು. ಯಾಕಪ್ಪ ಅಂತಂದರೆ ಆ ಹುಡುಗ ಅಷ್ಟು ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿದ್ದಾನೆ. ಓಕೆ, ಯಾವ ರೀತಿ ಇರಬೇಕು ಆಪ್ಷನ್ ಎಂಟ್ರಿ ಅಂತಂದು ಎಲ್ಲನೂ ಕೂಡ ತೋರಿಸ್ತೀನಿ. ಇವನೇನಂತ ಏನು ಮಾಡಿಬಿಟ್ಟಿದ್ದಾನಪ್ಪ ಅಂತ ಕೇಳೋದಂತಂದರೆ ತೋರಿಸ್ತೀನಿ. ಓಕೆ, ಯಾವ ರೀತಿ ಇವನು ಹುಡುಗ ಆಪ್ಷನ್ ಎಂಟ್ರಿ ಮಾಡಿದ್ದಾನ, ನೀವು ಯಾವ ರೀತಿ ಮಾಡಬೇಕು ಆಪ್ಷನ್ ಎಂಟ್ರಿ ಅಂತಂದರೆ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಯಾಕಂದರೆ ನಾವು ಏನೋ ಒಂದು ಟೈಮ್ ಕೊಟ್ಟು ನಿಮ್ಗೆ ಮಾಡ್ತಾಯಿದ್ದೀವಿ ಅಂತಂದರೆ ಒಂದು ಸ್ವಾರ್ಥದ ನಿಮ್ಮ ಬೇಡಿಕೆ ಅಂತಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಅಷ್ಟೇ, ನಿಮ್ಮಿಂದ ಮತ್ತೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಸರಿ, ಇವಾಗ ಏನಪ್ಪ ಅಂತಂದರೆ ಡೈರೆಕ್ಟ್ ವಿಷಯಕ್ಕೆ ಬರೋದಂತಂದರೆ ಇಲ್ಲಿ ಏನು ಕಾಣಿಸ್ತಿದೆ ನೋಡ್ರಿ, ಈ ಹುಡುಗ ಆಪ್ಷನ್ ಎಂಟ್ರಿ ಮಾಡಿ ಆದ್ಮೇಲೆ ಅಂತಂದ್ರೆ ನೀವು KCT ಹೋಗ್ತೀರಾ, ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊತೀರಾ, ಆಪ್ಷನ್ ಎಂಟ್ರಿ ಮಾಡ್ತೀರಾ, 1 2 3 ಎಲ್ಲನೂ ಕೂಡ ಕೊಡ್ತೀರಾ. ಅದಾದ್ಮೇಲೆ ಫೈನಲ್ ಆಗಿ ಒಂದು PDF ಡೌನ್ ಮಾಡ್ಕೊತೀರಾ. ಅದೇ ಇದು ಫೈನಲ್ ಒಂದು PDF. ಈ ಹುಡುಗ ನೋಡ್ರಿ, ಇವನಿಗೆ ಬೇಕಾಗಿರೋದು ಒಂದೇ ಒಂದು ಕೋರ್ಸಸ್ಸು, ಅದು CS. ಓಕೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರ್ ಅಂತ ಏನು ಕಾಣ್ತೀವಿ ಅದೇ ಒಂದು ಕೋರ್ಸ್ ಬೇಕಾಗಿರೋದು ಆ ಹುಡುಗನಿಗೆ. ಆ CS ಆಗುವಾಗ ಒಂದೇ ಕೋರ್ಸ್. ಓಕೆ, ಬೇರೆ ಯಾವುದು ಕೂಡ ಕೋರ್ಸ್ ಬೇಕಾಗಿಲ್ಲ. ಇನ್ ಕೇಸ್ ನಿಮಗೆ ಬೇರೆ ಬೇರೆ ಕೋರ್ಸಸ್ ಬೇಕಿತ್ತಂದರೆ ಹಾಕೋರಿ, ಬೇಡನಲ್ಲ. ಬಟ್ ಇವನು ಏನಪ್ಪ ಅಂತಂದರೆ ಎಕ್ಸಾಕ್ಟ್ ಒಂದ್ರ ಮೇಲೆ ನಿಂತಿದ್ದಾನೆ ಅಂತಂದರೆ ನನಗೆ ಇದೇ ಕೋರ್ಸ್ ಬೇಕು ಅಂತಂದು. ಸೊ ಇಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ ಒಂದು ರ್ಯಾಂಕ್ ಕೂಡ 1 ಲಕ್ಷ ಮೇಲೆ ಐತೆ. ಓಕೆ, ಒಟ್ಟಾರೆ ಅವ್ನು ಏನಪ್ಪ ಅಂತಂದರೆ ಕಾಲೇಜ್ ಶೀಟ್ ಸಿಗಬೇಕು. ಸೊ ಹಂಗಾಗಿ ಅವ್ನು ಏನು ಮಾಡಿದ್ದಾನೆ ಅಂತಂದರೆ ಪ್ರಿಯಾರಿಟಿ ಯಾವ ರೀತಿ ಕೊಟ್ಟಿದ್ದೆ ನೋಡ್ರಿ. ಫಸ್ಟ್ ನೋಡ್ರಿ, ಮೊದಲಾಗಿ ಒಂದ್ಬಿಟ್ಟು ಇಲ್ಲೇನು ಕಾಣಿಸ್ತೀವಿ ನೋಡ್ರಿ, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಮೊದಲನೇದು ಒಂದು ಏನಪ್ಪ ಅಂದ್ರೆ ಸಪ್ರೇಟ್ ಅದೊಂದೇ ಕಾಲೇಜ್ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದೆ, ಆ ಕಾಲೇಜ್ ಹಾಕ್ಕೊಂಡು ಆಮೇಲೆ ಎರಡು ಗೌರ್ಮೆಂಟ್ ಹಾಕೊಂಡಿದ್ದಾನೆ ನೋಡ್ಕೋಬೋದು. SKSJT ಆ್ಯಂಡ್ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅವು ಎರಡೇ ಗೌರ್ಮೆಂಟ್ ಹಾಕೊಂಡಿದ್ದಾನೆ. ಅದಾದ ನಂತರ ನೋಡ್ರಿ ಮತ್ತೆ ಅವನು ಏನು ಮಾಡಿದ್ದಾನೆ ಅಂತಂದ್ರೆ ಪ್ರೈವೇಟ್ ಹಾಕೊಂಡಿದ್ದಾನೆ, ನೆನ್ಪಿಟ್ಕೋಬೇಕು. ಓಕೆ, ಪ್ರೈವೇಟ್ ಕಾಲೇಜ್ ಹಾಕೊಂಡಿದ್ದಾನೆ. ಪ್ರೈವೇಟ್ ಕಾಲೇಜ್ ಹಾಕ್ಕೊಂಡು ಮತ್ತೆ ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಂಡು ಬರ್ತೀನಿ ನಾನು. ಮತ್ತೆ ಸ್ಕ್ರಾಲ್ ಕೇಳ್ಕೊಂಬಂದರೆ ಮತ್ತೆ ಕೆಳಗಡೆ ಏನಿದೆ ಅಂತಂದರೆ ಮತ್ತೆ ಇಲ್ಲಿ ಸ್ವಲ್ಪ ಗೌರ್ಮೆಂಟ್ ಇದಾವೆ, ಕಾಣಿಸ್ತಿದ್ಯಾ, ಗೌರ್ಮೆಂಟ್ ಇದಾವೆ. ಆ್ಯಂಡ್ ಹಂಗೆ ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಂಡು ಹೋದರೆ ಮತ್ತೆ ಪ್ರೈವೇಟ್ ಸಿಗ್ತವೆ. ಮತ್ತು ಮಧ್ಯೆ ನೋಡ್ತಂದ್ರೆ ಅಲ್ಲೊಂದು ಗೌರ್ಮೆಂಟ್ ಕೂಡ ಸಿಗ್ತಾವೆ, ಇಲ್ಲ ಅಂತನಲ್ಲ. ಬಟ್ ಇವ್ನು ಯಾಕೆ ಈ ರೀತಿ ಮಾಡಿದ ಅಂತಂದ್ರೆ ಇವ್ನಿಗೆ ಏನಾದರೂ ಹುಚ್ಚಿಡತ್ತೆ ಅಂತಂದರೆ ನೋ, ಇವನಿಗೆ ಆ ಥರ ಏನೂ ಆಗಿಲ್ಲ, ಕರೆಕ್ಟಾಗಿ ಮಾಡಿದ್ದಾನೆ. ಯಾಕೆ ಮೊದಲು ಗೌರ್ಮೆಂಟ್ ಕೊಟ್ಟು ಮತ್ತೆ ಪ್ರೈವೇಟ್ ಕೊಟ್ಟು ಅಲ್ಲೊಂದು ಮತ್ತೆ ಗೌರ್ಮೆಂಟ್ ಕೊಟ್ಟು ಆಮೇಲೆ ಪ್ರೈವೇಟ್ ಕೊಟ್ಟಿದ್ದಾನೆ ಅಂತಂದರೆ ನಾನು ಎಸ್ಪೆಷಲಿ ಇಂಜಿನಿಯರ್ ಸ್ಟೂಡೆಂಟ್ಸ್ ಹೇಳ್ತಿದ್ದೇನೆ. ಬಟ್ BS ನರ್ಸಿಂಗ್ ಸ್ಟೂಡೆಂಟ್ಸ್ ಈ ರೀತಿ ಮಾಡೋಂಗಿಲ್ಲ. ಓಕೆ, ಈ ರೀತಿ ಮಾಡೋಂಗಿಲ್ಲ, ನಾನು ಹೇಳ್ಬಿಟ್ಟಿದ್ದೀನಿ. ಫಸ್ಟ್ ಆಫ್ ಆಲ್ ಇಂಜಿನಿಯರ್ ಮಾಡೋರಿಗೆ ಇದು ಯಾಕೆ ಈ ರೀತಿ ಮಾಡಿದಂತಂದರೆ ಅವನು ಕಾಲೇಜ್ನ ಕಾಲೇಜ್ನ ಮೊದಲೇ ರೆಡಿ ಮಾಡ್ಕೊಂಡಿದ್ದಾನೆ. ಯಾವ ರೀತಿ ಅಂತಂದರೆ ಟಾಪ್ ಕಾಲೇಜ್ ಟು ಲೋ ಕಾಲೇಜ್ ಅಂದರೆ ಇಲ್ಲಿ ಇಲ್ಲಿ ಕೆಳಗಡೆ ಬಂದುಬಿಟ್ರಿ ಬರೋಬ್ಬರಿ ನೋಡ್ರಿ ಎಷ್ಟು ಕಾಲೇಜಸ್ ಆ್ಯಡ್ ಮಾಡಿದಾನೆ ಅಂತಂದರೆ 180. ಅಂದರೆ ಟೋಟಲ್ ಆದರೆ ಎಷ್ಟು ಬರ್ತಾವೋ ಎಲ್ಲನೂ ಕೂಡ ಕಾಲೇಜಸ್ ಹಾಕಿಬಿಟ್ಟಿದ್ದಾನೆ ಅವನು. ಸರಿ, ಇಲ್ಲೊಂದು ಪಾಯಿಂಟ್ ಕೊಡ್ತಾರೆ, ಹೈಯೆಸ್ಟ್ ಪ್ರಿಯಾರಿಟಿ 1, ಲೋಯೆಸ್ಟ್ ಪ್ರಿಯಾರಿಟಿ 1 ಅಂತಂದರೆ ನಿಮ್ಮ ಪ್ರಿಯಾರಿಟಿ ಯಾವ ರೀತಿ ನೋಡುತ್ತೆ ಅಂದರೆ ನಾಳೆ ನಿಮ್ಗೆ ಅಲಾಟ್ಮೆಂಟ್ಗೆ ಫಸ್ಟ್ 1 2 3 ಆ ರೀತಿ ನೋಡುತ್ತೆ ಹೊರತು ನಿಮ್ಮ ಗೌರ್ಮೆಂಟು ಪ್ರೈವೇಟು ಅಥವಾ ನಿಮ್ಮ ನಿಯರೆಸ್ಟ್ ಇರೋದು ಈ ರೀತಿ ನೋಡಲ್ಲ. ಸರಿನಾ, ಅರ್ಥ ಆಯ್ತು ಅನ್ಕೊತೀನಿ. ಸೊ ಇವನು ಏನಕ್ಕೆ ನಾನು ಇಷ್ಟು ಚೆನ್ನಾಗಿ ಮಾಡಿದೆ ಅಂತ ಹೇಳಿದೆ ಅಂತಂದರೆ ಇವನು ಟಾಪ್ ಕಾಲೇಜ್ ಫಸ್ಟ್ಗೆ ಹಾಕೊಂಡ್ಬಿಟ್ಟಿದ್ದಾನೆ. ಆಮೇಲೆ ಒಂದು ಮೀಡಿಯಮ್ ಇರೋದು ಸ್ವಲ್ಪ ಮಿಡಲ್ಲು, ಆಮೇಲೆ ಪೂರ ಅಂತಂದರೆ ಸಿಕ್ಕರೆ ಸಿಗಲಿ ಬಿಟ್ಟರೆ ಬಿಡ್ಲಪ್ಪ ಅನ್ನೋಂಗಿರ್ತಾನೆ ನೋಡಿ ಕಾಲೇಜು, ಅಂಥವನ್ನ ತೀರಾ ಕೆಳಗಡೆ ಹಾಕ್ಕೊಂಡಿದ್ದಾನೆ. ಸರಿ, ಅಂತಂದರೆ ಇದು ಒಂದು ಖುಷಿ. ಓಕೆ, ಇದು ಪ್ರಿಯಾರಿಟಿ ಆರ್ಡರ್ ಕೊಟ್ಟಿರೋದು ಒಂದು ಖುಷಿ ಆಯ್ತು. ಅಂದರೆ ಇನ್ನೊಂದು ಏನಂತಂದರೆ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿದ್ದಾನೆ, 180 ಕಾಲೇಜಸ್ಸು ಕೂಡ ಆ್ಯಡ್ ಮಾಡಿಬಿಟ್ಟಿದ್ದಾನೆ. ಸೊ ನಿಮಗೂ ಕೂಡ ರ್ಯಾಂಕ್ ದೂರ ಇರೋರಿಗೆ ನೀವು ಕೂಡ ಸ್ವಲ್ಪ ಟೈಮ್ ತೊಗೊಂಡ್ರು ಚಿಂತೆ ಅಲ್ಲ, ಈ ರೀತಿ ಕಾಲೇಜಸ್ ಆ್ಯಡ್ ಮಾಡಿರಿ. ಎಲ್ಲ ಕೂಡ ಕಾಲೇಜಸ್ಸು ಆದಷ್ಟು ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿರ್ತಾರೆ. ಇನ್ ಕೇಸ್ ಕೆಲವೊಬ್ರಿಗೆ ಅನಿಸುತ್ತೆ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿದರೆ ಯಾವುದ್ಯಾವುದೋ ಕೊಟ್ಬಿಡ್ತಾರೇನೋ ಅವರು, ನಮಗೆ ಸೀಟ್ ಕೊಟ್ಬಿಡ್ತಾರೆ ಅಂತಂದು. ನೋ, ಯಾವುದ್ಯಾವುದೋ ಕೊಡೋಕ್ಕೆ ಅವ್ರು ಮನುಷ್ಯರು ಕೊಡಲ್ಲ, ಕಂಪ್ಯೂಟರ್ ಬೇಸ್ಡ್ ಇರ್ತದೆ. ಅದು ಏನಪ್ಪ ಅಂದರೆ ನಿಮ್ಮ ರ್ಯಾಂಕಿಗೆ ಆ ಕಾಲೇಜಿಗೆ ಅನುಗುಣವಾಗಿ ತಾನೇ ಅಲಾಟ್ಮೆಂಟ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಹುಡುಗರು ಒಂದು 4 ಕಾಲೇಜ್ ಅಷ್ಟೇ ಬೇಕಾಗಿರ್ತದೆ, ಅವ್ನು 4 ಕಾಲೇಜ್ ಹಾಕ್ತೀನಪ್ಪ, ಮತ್ತು ಬೇರೆ ಕಾಲೇಜು ಯಾವುದ್ಯಾವುದು ಕೊಟ್ಬಿಡ್ತಾರೆ ಏನಂತಂದು ಹಾಕಿದರೆ ನೀವು 4 ಕಾಲೇಜ್ ಹಾಕಿರ್ತೀರ, ಸಿಗದೆ ಹೋದರೆ ಏನು ಮಾಡ್ತೀರಿ ಹೇಳಿ. ಓಕೆ, ಈ ಒಂದು ರೀಸನ್ ಇಟ್ಕೊಂಡು ಹೇಳ್ತೀನಿ ನಾನು. ಸಾಧ್ಯ ಆದರೆ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿರಿ. ಬೇಕಾದ್ರೆ ನೀವು ಫಸ್ಟ್ ರೌಂಡು ಅಲಾಟ್ಮೆಂಟ್ ಆದಮೇಲೆ ಸೀಟ್ ಸಿಕ್ಕಾಗ ಹೋಲ್ಡ್ ಇಟ್ಕೊಂಡು ಸೆಕೆಂಡ್ ರೌಂಡ್ ಹೋದಾಗ ನಿಮಗೆ ಬೇಡವಾದ ಕಾಲೇಜಸ್ ಎಲ್ಲನೂ ಕೂಡ ಡಿಲೀಟ್ ಮಾಡಬಹುದು, ಅದ್ರ ಬಗ್ಗೆ ಏನು ಚಿಂತೆ ಇರಲ್ಲ. ಸೊ ಇದು ಒಂದೇ ಕಾರಣ ಇಟ್ಕೊಂಡು ನಿಮ್ಗೆ ಹೇಳ್ತೀನಿ, ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿರಿ. ಆ್ಯಂಡ್ ಇವ್ನು ಕೊಟ್ಟಿದ್ದ ನೋಡಿ ಪ್ರಿಯಾರಿಟಿ ಫಸ್ಟಿಗೆ ಟಾಪ್ ಕಾಲೇಜಸ್ ಮೇಲ್ಗಡೆ ಹಾಕ್ಕೊಂಡಿದ್ದಾನೆ. ಒಂದು ಮೀಡಿಯಮ್ ಇರೋದು ಹಂಗೆ ಸ್ವಲ್ಪ ಬಂತಂದರೆ ಸ್ವಲ್ಪ ಮೀಡಿಯಮ್ ಇರೋದು ಎಲ್ಲನೂ ಕೂಡ ಕೆಳಗಡೆ ಬರ್ತಿದ್ದಾವೆ. ಓಕೆ, ಫೀಸ್ ಬಗ್ಗೆ ಅವನು ವರಿ ಮಾಡ್ಕೊಂಡಿಲ್ಲ. ಓಕೆ, ಫೀಸ್ ಅಂತಂದರೆ ಕಾಮನಾಗಿ 1,15,000 ಮ್ಯಾಕ್ಸಿಮಮ್, ಅದ್ರ ಮೇಲೆ ಅಂತೂ ಹೋಗೋದಿಲ್ಲ ಅಂತ ಗೊತ್ತು. ಓಕೆ, ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ 42,000. ಓಕೆ, ಪ್ರೈವೇಟ್ ಕಾಲೇಜ್ ಸಿಕ್ಕರೆ 1,15,000. ಓಕೆ, ಗೌರ್ಮೆಂಟ್ ಎಲ್ಲರಿಗೂ ಕೂಡ ಸಿಗಲ್ಲ ಅಂತ ಗೊತ್ತು. ಸಾಧ್ಯ ಆದಷ್ಟು ಹಾಕೊಂಡು ಅದು ಗೌರ್ಮೆಂಟ್ ಯಾವ್ದು ಹಾಕೋದು ಬೇಡ. ಯಾಕಂದರೆ ಮುಂದೆ ಫ್ಯೂಚರ್ ಕೂಡ ನಾವು ನೋಡ್ಕೋಬೇಕು ಅಂತಂದರೆ ಪ್ಲೇಸ್ಮೆಂಟ್ ಆಗಬೇಕು. ಓಕೆ, ಅಂದರೆ ಎಲ್ಲ ಕಾಲೇಜಲ್ಲೂ ಕೂಡ 100% ಪ್ಲೇಸ್ಮೆಂಟ್ ಆಗಲ್ಲ. ಸೊ ಒಂದು 90% ಅಥವಾ 85% ಆದರೂ ಪ್ಲೇಸ್ಮೆಂಟ್ ಆಗುವಂಥ ಕಾಲೇಜ್ ಸಿಗಬೇಕಲ್ವ. ಸೊ ಅಂಥವನ್ನೆಲ್ಲ ಕಾಲೇಜಸ್ ಮೇಲ್ಗಡೆ ಹಾಕ್ಕೊಂಡಿದ್ದಾನೆ. ಪರವಾಗಿಲ್ಲ, ಒಂದು 60 to 70% ಆದರೂ ಸಿಗುತ್ತಪ್ಪ ಪ್ಲೇಸ್ಮೆಂಟ್ ಆಗುತ್ತೆ ಅನ್ನೋಕ್ಕೆ ಮಿಡಲ್ ಹಾಕ್ಕೊಂಡಿದ್ದಾನೆ.
ತೀರೋ 40-50% ಆಗೋ ಪ್ಲೇಸ್ಮೆಂಟ್ನ ಪೂರ ಕೆಳಗಡೆ ಹಾಕ್ಕೊಂಡಿದ್ದಾನೆ. ಒಂದೊಂದು ಕಾಲೇಜಲ್ಲಿ ಪ್ಲೇಸ್ಮೆಂಟೇ ಇರೋದಿಲ್ಲ, ಅಂಥ ಕಾಲೇಜಸ್ನ 180-179 ಅಲ್ಲಿ ಹಾಕ್ಕೊಂಡಿದ್ದಾನೆ. ನೀವು ಕೂಡ ಆದಷ್ಟು ಇದೇ ರೀತಿ ಏನು ಮಾಡ್ರಿ ಅಂತಂದರೆ ಕಾಲೇಜಸ್ನ ಯಾಡ್ ಮಾಡಿರಿ. ಅಂತಂದರೆ ನೀವು ಕಾಲೇಜಸ್ ರೆಡಿ ಮಾಡಿ ಇಟ್ಕೋರಿ ಅಂತಂದು ಎಷ್ಟೋ ಹೇಳಿದ್ದೆ, ಆದರೂ ಕೂಡ ನೀವು ರೆಡಿ ಮಾಡ್ಕೊಂಡಿಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನಿಮಗೆ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ಸೇ ಬೇಕಪ್ಪ ಅಂತಂದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಒಂದು ಪಿನ್ ಮಾಡಿರ್ತೀನಿ, ಅವ್ನು ನೋಡ್ಕೊಂಡು ಬೇಕಾದ್ರೆ ಒಂದು 15-10 ಕಾಲೇಜಸ್ ಕೊಟ್ಟಿದ್ದೀನಿ ಇಂಜಿನಿಯರಿಂಗು ಟಾಪ್ 10 ಕಾಲೇಜಸ್ ಅಂತ. ನಿಮಗೂ ಕೂಡ ಗೊತ್ತಿರ್ತದೆ, ಅವ್ನು ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ಬೋದು. ಸರಿ, ಈ ರೀತಿ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡಿರಿ ಅಂತ ಹೇಳೋಕ್ಕೆ ಈ ಒಂದು ವಿಡಿಯೋ ಮಾಡಿದ್ದು. ಹೋಪ್ ಈ ವಿಡಿಯೋ ಸ್ವಲ್ಪ ಆಪ್ಷನ್ ಎಂಟ್ರಿ ಹೆಲ್ಪ್ ಆಗಿರುತ್ತೆ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಏನಾದರೂ ಒಂದು ಕಂಟೆಂಟ್ ತೊಗೊಂಬರ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.